ಇಂಡಿಯನ್ ರೇಬಿಸ್ ವ್ಯಾಕ್ಸಿನ್ ಅಭಯರ ಆಪ್ ನಕಲಿಯಾಗಿದೆ. ಹೌದು, ಇದನ್ನ ನಾನು ಹೇಳ್ತಾ ಇಲ್ಲ. ಆಸ್ಟ್ರೇಲಿಯಾ ಗವರ್ನಮೆಂಟ್ ಈ ರೀತಿ ಒಂದು ಅಲಿಗೇಷನ್ ನಮ್ಮ ಇಂಡಿಯಾ ಮೇಲೆ ಮಾಡಿದೆ. ಆಸ್ಟ್ರೇಲಿಯಾ ಟೆಕ್ನಿಕಲ್ ಅಡ್ವೈಸರಿ ಗ್ರೂಪ್ ಆನ್ ಇಮ್ಯುನೈಸೇಷನ್ ಸಂಸ್ಥೆ ಡಿಸೆಂಬರ್ 19ಕ್ಕೆ ಇಂಡಿಯನ್ ಟ್ರಾವೆಲರ್ಸ್ ಹಾಗೂ ಹೆಲ್ತ್ ವರ್ಕರ್ಸ್ಗೆ ಈ ತರ ಒಂದು ಅಡ್ವೈಸರಿನ ಇಶ್ಯೂ ಮಾಡಿ. ನಮ್ಮ ಭಾರತದಲ್ಲಿ ನಾಯಿ ಅಥವಾ ಯಾವುದೇ ಪ್ರಾಣಿ ಕಚ್ಚಿದ್ರೆ ಮೊದಲು ಹೋಗಿ ನಾವು ವ್ಯಾಕ್ಸಿನ್ ಹಾಕ್ಸೋಣ, ರೇಬಿಸ್ ಕಾಯಿಲೆ ಬರ್ದೇ ಇರ್ಲಿ ಅಂತ. ನಾಯಿ ಕಡತಕ್ಕೆ ಡಾಕ್ಟರ್ ಹಾಕೋ ವ್ಯಾಕ್ಸಿನ್ ಅಭಯರ್ ಆಪ್. ಈ ವ್ಯಾಕ್ಸಿನ್ ನವೆಂಬರ್ 2023ರಿಂದ ನಕಲಿಯಾಗಿದೆ ಅಂತ ಆಸ್ಟ್ರೇಲಿಯಾ ಹೇಳ್ತಾರೆ. ಈ ನಕಲಿ ವ್ಯಾಕ್ಸಿನ್ ನ ಫಾರ್ಮುಲಾ, ಪ್ಯಾಕೇಜಿಂಗ್, ಲೇಬಲಿಂಗ್, ಮ್ಯಾನುಫ್ಯಾಕ್ಚರ್ ಎಲ್ಲ ರಿಜಿಸ್ಟರ್ ಆಗಿರೋ ಒರಿಜಿನಲ್ ವ್ಯಾಕ್ಸಿನ್ ಗಿಂತ ಡಿಫರೆಂಟ್ ಆಗಿದೆ ಅಂತ ಹೇಳಿದ್ದಾರೆ. ಈ ವ್ಯಾಕ್ಸಿನ್ ನ ಹಾಕ್ಸ್ಕೊಂಡಿರೋ ಜನ ರೇಬಿಸ್ ಇಂದ ಸೇಫ್ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಆಸ್ಟ್ರೇಲಿಯಾಗೆ ಟ್ರಾವೆಲ್ ಮಾಡ್ತಿರೋರು ಮತ್ತು 2023 ನಂತರ ಆಸ್ಟ್ರೇಲಿಯಾಗೆ ಟ್ರಾವೆಲ್ ಮಾಡಿರೋರು ಯಾರಾದ್ರೂ ಅಭಯರ್ ವ್ಯಾಕ್ಸಿನ್ ಅನ್ನ ಇಂಡಿಯಾ ಅಲ್ಲಿ ಹಾಕ್ಸ್ಕೊಂಡಿದ್ರೆ ಅವರು ತಪ್ಪದೆ ಆಸ್ಟ್ರೇಲಿಯಾದ ರಿಜಿಸ್ಟರ್ಡ್ ರೇಬಿಸ್ ವ್ಯಾಕ್ಸಿನ್ ಅನ್ನ ತಗೋಬೇಕು ಅಂತ ಕೂಡ ಹೇಳಿದೆ. ಈ ರೇಬಿಸ್ ವ್ಯಾಕ್ಸಿನ್ ಅಭಯರ್ ಅನ್ನ ಭಾರತದ ಇಂಡಿಯನ್ ಇಮ್ಯುನಾಲಜಿಕಲ್ಸ್ ಲಿಮಿಟೆಡ್ IIL ತಯಾರಿಸುತ್ತೆ. IIL ಆಸ್ಟ್ರೇಲಿಯಾದ ಈ ಆರೋಪವನ್ನ ತಳ್ಳಿ ಹಾಕಿದೆ. ಆದರೆ ಆಸ್ಟ್ರೇಲಿಯಾ ಜೊತೆಗೆ ಇದೇ ರೀತಿ ಒಂದು ಆರೋಪನ ನವೆಂಬರ್ ನಲ್ಲಿ ಅಮೆರಿಕದ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಮಾಡಿತ್ತು. ಸೇಮ್ ಅಲಿಗೇಷನ್ ನ ಯುನೈಟೆಡ್ ಕಿಂಗ್ಡಮ್ ಅಕ್ಟೋಬರ್ ನಲ್ಲಿ ಅಭಯರ್ ವ್ಯಾಕ್ಸಿನ್ ಮೇಲೆ ಮಾಡಿತ್ತು. ಆದರೆ ಕಂಪನಿ ಪ್ರಕಾರ ಒಂದು ಬ್ಯಾಚ್ ಅಲ್ಲಿ ಮಾತ್ರ ಪ್ಯಾಕೇಜಿಂಗ್ ವ್ಯತ್ಯಾಸ ಕಂಡು ಬಂದಿದೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಜನವರಿ 2025ರಲ್ಲಿ ಐಡೆಂಟಿಫೈ ಮಾಡಿ ಸರಿ ಮಾಡಿದೀವಿ ಅಂತ ಕೂಡ ಕಂಪನಿ ಹೇಳ್ಕೊಂಡಿದೆ. IIL ತಯಾರಿಸಿರೋ ರೇಬಿಸ್ ವ್ಯಾಕ್ಸಿನ್ ಅಭಯರ್ ನ ಪ್ಯಾಕೇಜಿಂಗ್ ಅಲ್ಲಿ ವ್ಯತ್ಯಾಸ ಬಂದಿರೋ ಬ್ಯಾಚ್ ನಂಬರ್ ಇದೆ KA24014. ಆದ್ರೆ ಇದರ ಬಗ್ಗೆ ಕಂಪನಿ ಸಾಮಾನ್ಯ ಜನರಿಗೆ ಯಾವುದೇ ರೀತಿಯ ಮಾಹಿತಿಯನ್ನ ಕೊಟ್ಟಿಲ್ಲ. ಭಾರತದಲ್ಲಿ ನಾಯಿ ಕಡಿತದ ಪ್ರಕರಣಗಳು ಎಷ್ಟಿದೆ ಅಂತ ನೋಡೋದಾದ್ರೆ 2022ರಲ್ಲಿ 21 ಲಕ್ಷ ಇದ್ರೆ 2023ರಲ್ಲಿ 30 ಲಕ್ಷ ಪ್ರಕರಣಗಳು, 2024ರಲ್ಲಿ 37 ಲಕ್ಷ ನಾಯಿ ಕಡಿತದ ಪ್ರಕರಣಗಳು ರಿಪೋರ್ಟ್ ಆಗಿದೆ. 2023ರಿಂದ ಇಂದಿನವರೆಗೆ ಸರಿಸುಮಾರು 40ರಿಂದ 50 ಲಕ್ಷ ಜನ ಭಾರತದಲ್ಲಿ ನಾಯಿ ಕಡಿತಕ್ಕೆ ಒಳಗಾಗಿದ್ದಾರೆ ಅಂತ ಅಂದಾಜು ಮಾಡಿದ್ರು. ಎಲ್ಲರೂ ಸಹ ಈ ಅಭಯರ್ ವ್ಯಾಕ್ಸಿನ್ ಅನ್ನೇ ಹಾಕ್ಸ್ಕೊಂಡಿರ್ತಾರೆ ಅಲ್ವಾ? ಈ ರೀತಿ ಬೇರೆ ಬೇರೆ ದೇಶದ ಸಂಸ್ಥೆಗಳು ನಮ್ಮ ದೇಶದ ವ್ಯಾಕ್ಸಿನ್ ಬಗ್ಗೆ ಗಂಭೀರವಾದ ಆರೋಪವನ್ನ ಮಾಡ್ತಿರ್ಬೇಕಾದ್ರೆ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಆಗಿರುವ ಇಂಡಿಯನ್ ಇಮ್ಯುನಾಲಜಿಕಲ್ ಲಿಮಿಟೆಡ್ ಅವರು ಒಂದು ಸ್ಪಷ್ಟವಾದ ಮಾಹಿತಿಯನ್ನ ಜನರಿಗೆ ಕೊಡಬೇಕಾಗಿರೋದು ಅವರ ಜವಾಬ್ದಾರಿ ಅಲ್ವಾ? ಅಕಸ್ಮಾತ್ ನಕಲಿ ಆಗಿದ್ದೇ ಆದ್ರೆ ಆ ಬ್ಯಾಚ್ ಎಲ್ಲೆಲ್ಲಿ ಸಪ್ಲೈ ಆಗಿ ಎಷ್ಟು ಜನಕ್ಕೆ ವ್ಯಾಕ್ಸಿನ್ ಕೊಟ್ಟಿದ್ದಾರೋ ಅವ್ರಿಗೆಲ್ಲ ಮತ್ತೆ ವ್ಯಾಕ್ಸಿನ್ ಹಾಕೋ ಕೆಲಸನ IIL ಮಾಡಬೇಕು. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಚಾನಲ್ ಅನ್ನ ಫಾಲೋ ಮಾಡಿ.